Hi, dear students. Welcome back once again to our online class. Today I'm going to take social science, in that political science. Yes. So now onwards, I'm going to take social science digital group, whatever the PPT is there, no, that one. Some chapters they have given in the public, and some chapters they have not given in the public. Whatever they have given, I will take them. Which are not given, I will myself prepare. Okay. Yes. And very nicely they have prepared these presentations, so more number of PPTs slides are there. So anyway, let's get into it. In the political science, the second chapter, that is Indian foreign policy. Let me take the options. No pen, no highlighter, no eraser, just laser pointer. Yes, they have blocked that. ಅದನ್ನು ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಹಾಗೆ ನಾವು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ತೀವಿ ಅಂತಂದ್ರು ನೋ ಚಾನ್ಸ್. ಯಾವುದಾದ್ರೂ ಮಧ್ಯದಲ್ಲಿ ವೀಡಿಯೋ ಪ್ಲೇ ಮಾಡ್ತೀನಿ ಇಲ್ಲಿ, ನಾವೇ ಎಡಿಟಿಂಗ್ ಹೋಗಿ ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಯಾವುದಾದ್ರು ವೀಡಿಯೋಸ್ಗಳನ್ನ. ನೋಡೋಣ. ಲೆಟ್ಸ್ ಸಿ. ಇಂಡಿಯನ್ ಫಾರಿನ್ ಪಾಲಿಸಿ. ಸೊ ವಾಟ್ ಡಸ್ ಇಟ್ ಮೀನ್, ಇಂಡಿಯನ್ ಫಾರಿನ್ ಪಾಲಿಸಿ? ನಮ್ಮ ಇಂಡಿಯಾ ಬೇರೆ ದೇಶಗಳ ಜೊತೆ ಯಾವ ರೀತಿ ಬಿಸ್ನೆಸ್ಸನ್ನು ಇಟ್ಕೊಳ್ಳುತ್ತೆ, ಯಾವ ರೀತಿ ಸೆಕ್ಯೂರಿಟಿಯ ಅಗ್ರಿಮೆಂಟ್ಗಳನ್ನ ಇಟ್ಕೊಳ್ಳುತ್ತೆ, ಓಕೆನಾ, ಫ್ರೆಂಡ್ಲಿ ಆಗಿರುತ್ತಾ, ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಾ. ಸೊ ಆನ್ ದಿಸ್ ಬೇಸಿಸ್ ಅವರ್ ಸೆಕೆಂಡ್ ಚಾಪ್ಟರ್ ಆಫ್ ಪೊಲಿಟಿಕಲ್ ಸೈನ್ಸ್ ಇಟ್ ಈಸ್ ದ ಇಂಡಿಯನ್ ಫಾರಿನ್ ಪಾಲಿಸಿ. ಬೇರೆ ದೇಶಗಳ ಜೊತೆ ಇಂಡಿಯಾ ಯಾವ ರೀತಿ ಬಿಹೇವಿಯರ್ನ ಇಟ್ಕೊಂಡಿದೆ, ಆ್ಯಟಿಟ್ಯೂಡ್ನ ಇಟ್ಕೊಂಡಿದೆ, ಬಿಸ್ನೆಸ್ ಇಟ್ಕೊಂಡಿದೆ, ಸೆಕ್ಯೂರಿಟಿ ಅಗ್ರಿಮೆಂಟ್ಗಳನ್ನ ಇಟ್ಕೊಂಡಿದೆ. ಓಕೆ, ಎಸ್, ಕಲ್ಚರಲ್ ರಿಲೇಷನ್ಸ್. ಸೊ ಆಲ್ ದೀಸ್ ಥಿಂಗ್ಸ್ ಪುಟ್ ಟುಗೆದರ್ ದೇ ಆರ್ ಕಾಲ್ಡ್ ಇಂಡಿಯನ್ ಫಾರಿನ್ ಪಾಲಿಸಿ. And I thought to make one video, one documentary about which are the friendly countries of India and which are the enemy countries of our India. What are the reasons for that? ಅದೆಲ್ಲದು ಸೇರಿದಂಗೆ ಒಂದು ಡಾಕ್ಯುಮೆಂಟ್ರಿ ಮಾಡೋಣ, ಒಂದು 5 minutes 10 minutes ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಫಸ್ಟ್ ಬೇಗ ಲೆಸನ್ ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಬೈ ದ ಎಂಡ್ ಆಫ್ ದಿಸ್ ನವೆಂಬರ್, ಟೈಮ್ ಎಷ್ಟು ದಿನಗಳು ಕಡಿಮೆ ಇದೆ, ನೋಡೋಣ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಈ ನವೆಂಬರ್ ಮುಗಿದ್ರೊಳಗಡೆ ನಿಮ್ಮ ಮಿಡ್ ಟರ್ಮ್ ಸಿಲೆಬಸ್ ಎಷ್ಟು ಮುಗಿಬೇಕು ಅಷ್ಟನ್ನು ಮುಗಿಸ್ಲಿಕ್ಕೆ. ಓಕೆನಾ? ಎಸ್, ಯಾಕೆಂದರೆ ಇಂಗ್ಲೀಷ್ನಲ್ಲಿ ಆಲ್ಮೋಸ್ಟ್ ಮುಗಿದಿದೆ. ಗ್ರಾಮರ್ ಪಾರ್ಟ್ ಅದೇನೆಲ್ಲ ಒಂದು 3-4 days ತೊಗೊಂಡ್ಬಿಟ್ರೆ ಮುಗಿಸ್ಕೊಬೋದು ಅದನ್ನು ಕೂಡ. ಎಸ್ ಸ್ಟೂಡೆಂಟ್ಸ್, ನಾವು ವಿ ವಿಲ್ ಲರ್ನ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ನಲ್ಲಿ ಇಂಡಿಯನ್ ಫಾರಿನ್ ಪಾಲಿಸಿ, ಈ ಚಾಪ್ಟರ್ನಲ್ಲಿ ಮೇಯ್ನಾಗಿ ಯಾವ್ಯಾವ ಪಾಯಿಂಟ್ಸ್ಗಳನ್ನ, ಯಾವುದಾದ್ರೂ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ ನೋಡಿ, ನೇಚರ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿ ಯಾವ ರೀತಿ ಇದೆ, ಅಗ್ರೆಸಿವ್ ಆಗಿದೆಯಾ, ಪೀಸ್ಫುಲ್ ಆಗಿದೆಯಾ, ನೋಡಿ, ಶಾಂತಿಯುತವಾಗಿ ಮಾತಾಡಿಕೊಂಡು ಎಲ್ಲ ಸಮಸ್ಯೆ ಬಗೆಹರಿಸ್ಕೊಳ್ಳೋ ಥರ ಇದೆಯಾ, ಅಥವಾ ಫುಲ್ ಅಗ್ರೆಸಿವ್, ಯಾರಾದರೂ ಒಂದು ಮಾತಂದರೆ ಸಾಕು, ಸೊ ಯಾರಾದರೂ ಒಂದು ಮಾತಂದರೆ ಸಾಕು, ಏಯ್ ನಿಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ನೇ ಹಾಕ್ಬಿಡ್ತೀವಿ, ಆ ರೀತಿ ಏನಾದ್ರು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತೀವಿ ನಾವು. ಇದರ ನೇಚರ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ ಅಂತ ಕರಿತೀವಿ. ಈಗ ನಾರ್ತ್ ಕೊರಿಯಾ ಕೇಳಿದಿಲ್ಲ, ಉತ್ತರ ಕೊರಿಯಾ, ಕಿಂಗ್ ಜಾನ್ ಉನ್ ಸ್ವಲ್ಪ ಏನೋ ಸೌಂಡ್ ಬಂದರೆ ಸಾಕು, ಮಿಸೈಲ್ ಕಳಿಸ್ಬಿಡ್ತೀನಿ ಅಂತಾನೆ, ಅಮೇರಿಕಕ್ಕೇ ಆ ರೀತಿ ಹೇಳ್ತಾನೆ. ಸೊ ಇಂಡಿಯಾಸ್ ನೇಚರ್ ಆಫ್ ಫಾರಿನ್ ಪಾಲಿಸಿ ಇಸ್ ನಾಟ್ ಲೈಕ್ ದ್ಯಾಟ್, ಇಟ್ಸ್ ಸ್ಲೈಟ್ಲಿ ಡಿಫ್ರೆಂಟ್. ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಆಫ್ ಪಂಚಶೀಲ. ಪಂಚಶೀಲ ತತ್ವಗಳು. ಪ್ರಿನ್ಸಿಪಲ್ಸ್ ಅಂದರೆ ತತ್ವಗಳು, ಪ್ರಿನ್ಸಿಪಾಲ್ ಅಂದರೆ ಮುಖ್ಯಸ್ಥರು, ಪ್ರಿನ್ಸಿಪಲ್ಸ್ ಅಂದರೆ ತತ್ವಗಳು. ಪಂಚಶೀಲ ತತ್ವಗಳು ಯಾರ ಜೊತೆ ಆಗಿದ್ದು? ಚೀನಾ ಜೊತೆ. ಯಾಕಾಗಿದ್ದು? ಅದು ಫ್ರೂಟ್ಫುಲ್ ಆಯಿತಾ, ಏನಾದರೂ ಪ್ರಯೋಜನ ಬಂತಾ, ಬರಲಿಲ್ವಾ? ಯಾಕೆಂದರೆ ಈ ರೀತಿ ಪಂಚಶೀಲ ತತ್ವನ ಚೈನಾ ಜೊತೆ ಮಾಡ್ಕೊಂಡ್ವಿ, ಆದರೆ ಅದು ಮುಗಿಸಿ ಕೆಲವೇ ವರ್ಷದಲ್ಲಿ ನಮ್ಮ ಮೇಲೆ ಅವರು ಅಟ್ಯಾಕ್ ಮಾಡ್ತಾರೆ. ಎಂಥ ಮೋಸಗಾರರು ಚೈನೀಸ್. ನೋಡೋಣ ಅದ್ರ ಬಗ್ಗೆ. ನೆಕ್ಸ್ಟು, ನಾನ್ ಅಲೈನ್ಮೆಂಟ್ ಪಾಲಿಸಿ. ನಾನ್ ಅಲೈನ್ಮೆಂಟ್ ಪಾಲಿಸಿ ಹೆಂಗಂದ್ರೆ ಏನು? ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ 2 blocks ಬರುತ್ತೆ. ರಷ್ಯಾ ಒಂದು ಟೀಮ್ ಆಗುತ್ತೆ, ಅಮೇರಿಕಾ ಒಂದು ಟೀಮ್ ಆಗುತ್ತೆ. 2 blocks. ಕೋಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ, 3rd ವರ್ಲ್ಡ್ ವಾರ್ ಆಗ್ಬೋದು ಅನ್ಕೊತಾ ಇರ್ತಾರೆ. ಇಂಡಿಯಾ ಯಾವ ಕಡೆ ಅಲೈನ್ ಆಗುತ್ತೆ? ಅಲೈನ್ ಮೀನ್ಸ್ ಸೇರಿಕೊಳ್ಳೋದು ಅಂತ. ದ ವರ್ಡ್ ಅಲೈನ್ಮೆಂಟ್ ಮೀನ್ಸ್ ಅದು ಕಡೆ ಸೇರ್ಕೊಂತು. ಇಲ್ಲ, 2 ಕಡೆನೂ ಸೇರಲಿಲ್ಲ, ಸಪ್ರೇಟಾಗಿ ಉಳ್ಕೊಂತು. ಯಾಕೆ, ಏನು? ಡಿಸ್ಆರ್ಮಮೆಂಟ್. ಆರ್ಮ್ ಅಂತಂದರೆ ವೆಪನ್ಸ್ ಅಂತ. ವೆಪನ್ಸ್ಗಳನ್ನ ಜಾಸ್ತಿ ಜಾಸ್ತಿ ತುಂಬಿಟ್ಕೋಬೇಕಾ, ಜಾಸ್ತಿ ಪ್ರೊಡಕ್ಷನ್ ಮಾಡಬೇಕಾ, ಅಥವಾ ಅದನ್ನು ಕಡಿಮೆ ಮಾಡ್ಕೋಬೇಕಾ? ಎಸ್, ಅಬೌಟ್ ದಟ್
disarmament movement. Next, apartheid policy. So apartheid means the white people considering themselves as the superior compared to the black people. ಬ್ಲ್ಯಾಕ್ ಪೀಪಲ್ನ ಕಂಪೇರ್ ಮಾಡಿದಾಗ ವೈಟ್ ಪೀಪಲ್ ಸುಪೀರಿಯರ್ ಅಂತ ಅನ್ಕೊತಾ ಇರ್ತಾರೆ ಆಫ್ರಿಕಾದಲ್ಲಿ. ಅದನ್ನು ಅಪಾರ್ಥೈಡ್ ಪಾಲಿಸಿ ಅಂತ ಕರೀತಾರೆ. ನಮ್ಮ ಇಂಡಿಯಾ ಆ ಅಪಾರ್ಥೈಡ್ ಪಾಲಿಸಿನ ಸಪೋರ್ಟ್ ಮಾಡಲ್ಲ. ಇಂಡಿಯಾ ಈಸ್ ಆ್ಯಂಟಿ ಅಪಾರ್ಥೈಡ್ ಪಾಲಿಸಿ. So these are the main points in your exam. They can ask each point separately and they can ask the questions for 2 marks or 3 marks like this, or even put together all the points also they can ask. ಮೇಜರ್ ಆಗಿ ಒಂದೊಂದೇ ಪಾಯಿಂಟ್ನೇ ಸಪ್ರೇಟಾಗಿ ಅವರು ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಎಸ್, ನಾವ್ ಲೆಟ್ಸ್ ಎಂಟರ್ ಇನ್ ಟು ದ ಟೆಕ್ಸ್ಟ್. ಥಿಂಕ್, ಈಸ್ ಇಟ್ ಪಾಸಿಬಲ್ ಟು ಲಿವ್ ಅಲೋನ್ ಆನ್ ದಿಸ್ ಅರ್ತ್? ಇಂಟ್ರಡಕ್ಷನ್ ರೀತಿ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಈ ಭೂಮಿಲಿ ಅಲೋನ್ ಆಗಿ ಇರೋಕ್ಕಾಗುತ್ತಾ? ಇರ್ಬೋದು, ಆದರೆ ಲೈಫ್ ಎಲ್ಲ ಸಪ್ಪೆ ಆದಂಗೆ ಆಗುತ್ತೆ ವಿತೌಟ್ ಎನಿ ಟೇಸ್ಟ್. ಕಷ್ಟ ಬರಲಿ, ಏನು ಕಷ್ಟನೂ ಇಲ್ಲ, ಯಾರು ನಮಗೆ ಕಿರಿಕಿರಿನೂ ಮಾಡಲ್ಲ, ಆರಾಮಾಗಿದ್ದೀವಿ ಒಬ್ಬರೇ, ಅದಂಗಿರುತ್ತೆ. ಎಲ್ಲ ನಮಗೆ ಕಿರಿಕಿರಿ ಮಾಡ್ತಾರೆ, ಅದು ಬರುತ್ತೆ, ಕಷ್ಟ ಬರುತ್ತೆ, ಖುಷಿ ಬರುತ್ತೆ, ಎಲ್ಲ ಥರ ಬರುತ್ತೆ. ಇದೊಂಥರ ಲೈಫ್ ಹೆಂಗಿರುತ್ತೆ? ಏನೂ ಇಲ್ಲ, ಸುಮ್ಮನೆ ಇರೋದು, ಅದಂಗಿರುತ್ತೆ ಲೈಫ್. ಬೋರಿಂಗ್ ಆಗಿಬಿಡುತ್ತಲ್ಲ. ಈ ಥರದ ಲೈಫಲ್ಲಿ ಸ್ವಲ್ಪ ಟಯರ್ಡ್ ಅನ್ಸ್ಬೋದು, ಸಾಯ್ತಲ್ಲಪ್ಪ ಈ ರೀತಿ ಅನ್ಸ್ಬೋದು, ಎಂಥದಪ್ಪ ಬೇಜಾರಿಂಗ್ ಅನ್ಸ್ಬೋದು. ಬಟ್ ಸ್ಟಿಲ್ ಇಟ್ಸ್ ಬ್ಯೂಟಿಫುಲ್. ಸಮಥಿಂಗ್ ಲೈಫ್ ಈಸ್ ದೇರ್ ಹಿಯರ್. ಇಲ್ಲಿ ಬದುಕಿ ಸತ್ತಂಗೆ ಅಷ್ಟೇ, ಯಾವುದೊಂದು ಡೆಡ್ ಸ್ಟೋನ್ ಥರ ಆಗಿಬಿಡುತ್ತೆ. ಸೊ ವಿ ಕ್ಯಾನ್ ಲೀವ್ ಅಲೋನ್, ಬಟ್ ದೆರ್ ಇಸ್ ನೋ ಮೀನಿಂಗ್, ದೆರ್ ಇಸ್ ನೋ ಟೇಸ್ಟ್, ದೆರ್ ಇಸ್ ನೋ ಸ್ಪೆಷಾಲಿಟಿ ಇನ್ ದ್ಯಾಟ್ ಲೈಫ್. ಒಂದು ದೇಶ ಒಂದು ಸಪ್ರೇಟಾಗಿ ಇರೋಕ್ಕಾಗಲ್ಲ, ಇರ್ಬೋದು, ಆದರೆ ಆ ದೇಶ ಯಾವತ್ತೂ ಕೂಡ ಡೆವಲಪ್ ಆಗೋಕ್ಕಾಗಲ್ಲ. ಅಲ್ಲಿ ದೇಶದ ಜನಗಳು ಅವರು ಕೂಡ ಓಪನ್ ಮೈಂಡೆಡ್ ಆಗಿ ಪ್ರಪಂಚದಲ್ಲಿ ನಡೀತಾ ಇರೋಂಥ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕಾಗಲ್ಲ. ಟೋಟಲಿ ದಟ್ ಕಂಟ್ರಿ ಕೆನಾಟ್ ಪ್ರಾಸ್ಪರ್. ನೋಡಿ ಹೆಂಗೆ ಒಂಟಿಯಾಗಿ ಇರುತ್ತಿರೋದು, ಒಂಟಿಯಾಗಿ ಇರುತ್ತಿರೋದು ಹೆಂಗಿರ್ತದೆ. ಲೆಟ್ಸ್ ಸಿ ನೆಕ್ಸ್ಟ್. ಸೊ ಸಿ, ಇವೆಲ್ಲ ನಿಮ್ಗೆ ಇಂಟ್ರೊಡಕ್ಷನ್ ಕ್ವಶನ್ಸ್. ನೆಕ್ಸ್ಟ್, ದೆನ್ ಕ್ಯಾನ್ ಯು ಸೇ ಹೌ ಕ್ಯಾನ್ ಮಿಂಗಲ್ ವಿತ್ ಎವ್ರಿ ಒನ್? ಬೇರೆ ಎಲ್ಲರ ಜೊತೆ ಇನ್ಯಾವ ರೀತಿ ಮಿಂಗಲ್ ಆಗೋಕ್ಕಾಗುತ್ತೆ? ನೋಡಿ, ಮಕ್ಕಳು ಆಟ ಆಡ್ತಾರೆ, ಆಟ ಆಡಲಿಕ್ಕೆ ಬೇರೆ ಮಕ್ಕಳುಗಳು ಬೇಕು. ಓದ್ತಾ ಇದ್ದಾರೆ, ಗ್ರೂಪ್ ಡಿಸ್ಕಷನ್. ಗ್ರೂಪಲ್ಲಿದ್ದಾಗ ಒಬ್ಬೊಬ್ರು ನನ್ನ ಕ್ವಶನ್ಸ್ಗಳು ಹೇಳ್ತಾರೆ, ಇವ್ರು ಅರ್ಥ ಆಗಿರೋದು ಇನ್ನೊಬ್ರು ಹೇಳ್ಕೊಡ್ತಾರೆ, ಮತ್ತು ಓದೋ ಕಡೆ ಮೈಂಡ್ ಸೆಟ್ ಬರುತ್ತೆ. ಎಲ್ಲರೂ ಮಾತಾಡೋರಾದರೆ ಏನು ಮಾಡೋಕ್ಕಾಗಲ್ಲ, ಓದೋ ಕಡೆ ಮೈಂಡ್ ಸೆಟ್ ಬರುತ್ತೆ. ಸೊ ಸ್ಟಡಿಗೋಸ್ಕರ ಸೇರ್ಕೊತಾರೆ, ಮಿಂಗಲ್ ಆಗ್ತಾರೆ, ಆಟಕ್ಕೋಸ್ಕರ ಮಿಂಗಲ್ ಆಗ್ತಾರೆ, ಇನ್ನು ಕೆಲವರು ಬಿಸ್ನೆಸ್ ಮಾಡೋಕ್ಕೋಸ್ಕರ ಬೇರೆ ಮಿಂಗಲ್ ಆಗ್ತಾರೆ, ಹೀಗೆ. ಸೊ ದೇರ್ ಆರ್ ವೆರೈಟಿ ಆಫ್ ರೀಸನ್ಸ್ ಟು ಮಿಂಗಲ್ ವಿತ್ ಅದರ್ಸ್. ಇನ್ ದ ಸೇಮ್ ವೇ, ಇಫ್ ಎನಿ ಕಂಟ್ರಿ ಹ್ಯಾಸ್ ಎ ಫಾರಿನ್ ರಿಲೇಷನ್, ಫಾರಿನ್ ಪಾಲಿಸಿ, ಇಟ್ ಹ್ಯಾಸ್ ಮೆನಿ ಪರ್ಪಸ್ ಫಾರ್ ದಿಸ್. ಎಷ್ಟೊಂದು ಪರ್ಪಸ್ಗಳಿರುತ್ತೆ. ಸೊ ಒಬ್ಬ ರೈತನಿಗೆ ಯಾರಾದರೂ ಸಹಾಯ ಅವಶ್ಯಕತೆ ಇದೆ? ಎಸ್, ಇರುತ್ತೆ. ಕೆಲವೊಮ್ಮೆ ಈ ರೀತಿ ಸಹಾಯ ಮಾಡ್ಲಿಕ್ಕೆ ಒಬ್ರಿಗೊಬ್ರು ಇರುತ್ತೆ. ಒಬ್ಬನೇ ಹೋಗಿ ಇಳಿದು ಅಲ್ಲಿಂದ ಒತ್ಕೊಬಂದು ಹಾಕೋದಂಗಿರುತ್ತೆ. ಒಬ್ಬ ಇಲ್ಲಿ ನಿಂತಿರ್ತಾನೆ, ಇನ್ನೊಬ್ಬ ಹೊರಗಡೆಯಿಂದ ಎತ್ಕೊಬಂದು ಕೊಡ್ತಾನೆ. ಎಷ್ಟು ಬೇಗ ಕೆಲಸ ಮುಗೀತಲ್ಲ. ಎಸ್, ಮ್ಯೂಚುವಲ್ ಹೆಲ್ಪ್. ಡಸ್ ಎ ಟ್ರೇಡರ್ ಹ್ಯಾಸ್ ಎ ನೆಸೆಸಿಟಿ ಆಫ್ ಸಂಬಡಿ? ಒಬ್ಬ ಬಿಸ್ನೆಸ್ ಪರ್ಸನ್ ಇನ್ನೊಬ್ಬ ಬಿಸ್ನೆಸ್ ಪರ್ಸನ್ ಅವಶ್ಯಕತೆ ಇದೆ, ಸಹಾಯ ಬೇಕಾಗುತ್ತೆ. ಕೆಲವೊಮ್ಮೆ ಚಿಲ್ಲರೆ ಇಸ್ಕೊಳಕ್ ಬೇಕಾಗುತ್ತೆ, ಕೆಲವೊಮ್ಮೆ ಏನೋ ಮಳೆ ಬಂದ್ಬಿಡ್ತು, ನಿಂತ್ಕೋಬೇಕಾಗಿರುತ್ತೆ, ಬೇರೆ ಬೇರೆ ಕಷ್ಟದ ಪರಿಸ್ಥಿತಿ ಬರುತ್ತೆ, ಏನೋ ಸಡನ್ನಾಗಿ ಮನೆಗೆ ಹೋಗ್ಬೇಕಾಗುತ್ತೆ, ನೋಡ್ಕೊಳ್ಳಿ ಅಣ್ಣ ಒಂದು ಸ್ವಲ್ಪ ಹೇಳ್ತಾರೆ. ಆ್ಯಂಡ್ ಹೂಸ್ ನೆಸೆಸಿಟಿ ಡಸ್ ಎ ರಿಚ್ ಮ್ಯಾನ್ ಹ್ಯಾಸ್? ಶ್ರೀಮಂತರಿಗೆ ಯಾರ ಅವಶ್ಯಕತೆ ಇದೆ? ಹಾಂ, ಶ್ರೀಮಂತರಿಗೆ ಬಡವರ ಅವಶ್ಯಕತೆ ಇದೆ. ಯಾಕಂದರೆ ಬಡವರು ವರ್ಕರ್ಸ್ಗಳಾಗಿ ಸಿಗ್ತಾರೆ, ಕೆಲಸಗಾರರಾಗಿ. ಅವರೇ ಸಿಕ್ಕಿಲ್ಲ ಅಂದರೆ ಇವನೇ ಮನೇಲಿ ದೊಡ್ಡ ಕಿಂಗ್. ಆದರೆ ಮನೇನ ಅವನೇ ಒರೆಸ್ಕೋಬೇಕು, ಮನೆ ಅವನೇ ಕೆಲಸ ಮಾಡ್ಕೋಬೇಕು, ಫ್ಯಾಕ್ಟ್ರಿ ಕೆಲಸ ಅವನೇ ಮಾಡ್ಕೋಬೇಕು, ಅವನೇ ಓನರ್ ಆಗಿರ್ಬೇಕು. ಸೊ ಇಟ್ ವಿಲ್ ನಾಟ್ ವರ್ಕ್ ನಾ. ಎಸ್, ಲೈಕ್ ದಟ್. ಇವೆಲ್ಲ ಬೇಸಿಕ್ ಇಂಟ್ರಡಕ್ಷನ್ ಸ್ಟೂಡೆಂಟ್ಸ್. ಇದರ ಯಾವುದೇ ಕ್ವಶನ್ಸ್ಗಳು ನಿಮಗೆ ಬರಲ್ಲ. ಸೊ ಎವ್ರಿಬಡಿ ಇಸ್ ಡಿಪೆಂಡೆಂಟ್ ಆನ್ ಈಚ್ ಅದರ್ ಟು ಫುಲ್ಫಿಲ್ ದೇರ್ ನೆಸೆಸಿಟಿ. ಎಲ್ಲರೂ ಕೂಡ ಅವರವರ ಅವಶ್ಯಕತೆನ ಪೂರೈಸ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಎಲ್ಲರೂ ಕೂಡ ಅವರವರ ಅವಶ್ಯಕತೆನ ಪೂರೈಸ್ಕೊಳ್ಳೋಕ್ಕೋಸ್ಕರ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಫಾರ್ಮರ್ ಹ್ಯಾಸ್ ಟು ಸೆಲ್ ದ ಗೂಡ್ಸ್ he has grown. Trader has to sell his goods. An entrepreneur needs employees. Entrepreneur ಅಂದರೆ ಬಿಸ್ನೆಸ್ ಮಾಡೋನು. Rich people need workers.
ಇನ್ ದಿಸ್ ವೇ ಈಚ್ ಪರ್ಸನ್ ಹ್ಯಾಸ್ ಅ ನೆಸೆಸಿಟಿ ಆಫ್ ಒನ್ ಆರ್ ದ ಅದರ್ ಪರ್ಸನ್. ಇದು ಕೂಡ ಇಂಟ್ರೊಡಕ್ಷನ್. ಸೊ ಒಂದು ದೇಶಕ್ಕೆ ಇನ್ನೊಂದು ದೇಶದ ಅವಶ್ಯಕತೆ ಇರುತ್ತೆ ಅನ್ನೋಕ್ಕೋಸ್ಕರ ಇಷ್ಟು ಒಂದು ಪುರಾಣನ ಹೊಡಿತಾ ಇದ್ದಾರೆ. ಎಸ್, ಇಟ್ ವಿಲ್ ನಾಟ್ ಕಮ್ ಫಾರ್ ಎಕ್ಸಾಮ್. ಎಸ್, ಬಿಸ್ನೆಸ್ ಪರ್ಸನ್ಸ್, ವ್ಯಾಪಾರ ಟ್ರೇಡರ್ಸ್ಗೆ ಇವರಿಗೆಲ್ಲರ ಅವಶ್ಯಕತೆ ಇರುತ್ತೆ ಅಂತ. ನೆಕ್ಸ್ಟ್, ಥಿಂಕ್. ಇನ್ ದಿಸ್ ವೇ ಕ್ಯಾನ್ ಎ ಕಂಟ್ರಿ ಲೀವ್ ಅಲೋನ್ ವಿತೌಟ್ ಹ್ಯಾವಿಂಗ್ ಎನಿ ಕನೆಕ್ಷನ್ಸ್ ವಿತ್ ಅದರ್ ಕಂಟ್ರೀಸ್? ಹೆಂಗೆ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಅವಶ್ಯಕತೆ ಇದೆಯೋ, ಒಬ್ಬ ಟ್ರೇಡರ್ಗೆ ಇನ್ನೊಬ್ಬ ಟ್ರೇಡರ್ಸ್ ಅವಶ್ಯಕತೆ ಇದೆಯೋ, ಫಾರ್ಮರ್ಗೆ ಇನ್ನೊಬ್ಬ ಫಾರ್ಮರ್, ರಿಚ್ ಪೀಪಲ್ಗೆ ಪುವರ್ ಪೀಪಲ್ಗಳ ಅವಶ್ಯಕತೆ, ಅದೇ ರೀತಿ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಅವಶ್ಯಕತೆ ಇರುತ್ತೆ. ಈಗ ಅಮೆರಿಕ ತುಂಬ ಶ್ರೀಮಂತ ಆಗಿರ್ಬೋದು, ಅವ್ರಿಗೆ ಬಡವರ ಅವಶ್ಯಕತೆ ಇರುತ್ತೆ. ಪುವರ್ ಕಂಟ್ರೀಸ್ಗಳು ಅಲ್ಲಿಂದ ವರ್ಕರ್ಸ್ಗಳು ಸಿಗ್ತಾರೆ, ಹೌದಾ? ಎಸ್, ಹಾಗೆ ಫಾರ್ ದ ಪುವರ್ ಕಂಟ್ರಿ ದೇ ನೀಡ್ ದ ಇನ್ವೆಸ್ಟ್ಮೆಂಟ್, ಸೊ ದೇ ನೀಡ್ ದ ರಿಚ್ ಕಂಟ್ರಿ. ಹೀಗೆ ಇಂಟರ್ ಕನೆಕ್ಷನ್ಸ್ ಇರುತ್ತೆ. ಸೊ ದೆನ್ ಟೆಲ್ ಮೀ ವಿಚ್ ಆರ್ ದ ಸಿಚುವೇಶನ್ಸ್ that leads for a country to have relationship with other nations? ಯಾವ್ಯಾವ ಸಿಚುವೇಶನ್ಸ್ಗಳು ಬೇರೆ ದೇಶದ ಜೊತೆ ಕನೆಕ್ಷನ್ ಇಟ್ಕೊಳ್ಳೋ ಥರ ಮಾಡ್ತವೆ? ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ. ಟು ಗೆಟ್ ದ ಫುಡ್ ಐಟಮ್ಸ್ ವಿ ನೀಡ್. ಬೇರೆ ದೇಶದ ಜೊತೆ ಕನೆಕ್ಷನ್ಸ್ ಆಗ್ಬೇಕಂತಂದರೆ ಕೆಲವೊಮ್ಮೆ ಫುಡ್ ಐಟಮ್ಸ್ ತೊಗೊಳಕ್ಕೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೌದಿ ಅರೇಬಿಯಾ. ಅಲ್ಲಿ ಪೆಟ್ರೋಲ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಫುಡ್ ಐಟಮ್ಸ್ ಸ್ವಲ್ಪ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಪೆಟ್ರೋಲ್ನ ಎಕ್ಸ್ಪೋರ್ಟ್ ಮಾಡ್ತಾರೆ, ಪೆಟ್ರೋಲಿಯಂ ಏನೇನಿರ್ತದು, ಹಾಗೆ ಫುಡ್ ಐಟಮ್ಸ್ನ ಇಂಪೋರ್ಟ್ ಮಾಡ್ಕೊತಾರೆ. ಟು ಸೆಲ್ ದ ಎಕ್ಸೆಸ್ ಆಫ್ ಗೂಡ್ಸ್ ವಿ ಪ್ರೊಡ್ಯೂಸ್. ಯಾವುದೇ ಒಂದು ದೇಶದಲ್ಲಿ ಎಕ್ಸೆಸ್ ಆಗಿ ಪ್ರೊಡಕ್ಷನ್ ಆಗಿತ್ತಂದರೆ ಬೇರೆ ದೇಶಕ್ಕೆ, ಕಡಿಮೆ ಶಾರ್ಟೇಜ್ ಇರುವಂಥ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಬಾರ್ಡರ್ ಡಿಸ್ಪ್ಯೂಟ್ಸ್. ಇಂಡಿಯಾ ಮತ್ತು ಬಾಂಗ್ಲಾದೇಶದ ನಡುವೆ, ಇಂಡಿಯಾ ಮತ್ತು ಚೀನಾ ನಡುವೆ, ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಬಾರ್ಡರ್ ಇಶ್ಯೂಸ್ಗಳಿದೆ. ಅವಾಗ ಏನು ಮಾಡ್ಬೋದು, ಅಡ್ಜಸ್ಟ್ ಮಾಡಿಕೊಂಡು ಮಾತುಕತೆಗೆ ಒಪ್ಪುವಂಥ ಕಂಟ್ರೀಸ್ಗಳಾದರೆ ಮಾತುಕತೆನಲ್ಲೇ ಮುಗಿದೋಗುತ್ತೆ. ಫಾರಿನ್ ಪಾಲಿಸಿ, ಈಸಿಯಾಗಿ ಫಾರಿನ್ ಆಫೀಸರ್ಸ್ಗಳು ಇರ್ತಾರೆ. ಅದಕ್ಕೆ ಅಂತಲೇ IAS ಆಫೀಸರ್ ಹೆಂಗೆ ಬರ್ತಾರೋ ಹಂಗೆ IFS ಆಫೀಸರ್ ಅಂತೀವಿ. ಅವ್ರು ಯಾವಾಗಲೂ ಫ್ಲೈಟಲ್ಲೇ ಓಡಾಡ್ತಾ ಇರ್ತಾರೆ. ಅವರು ಅಂಬಾಸಡರ್ ರೀತಿ ಹೋಗಿ, ರಾಯಭಾರಿಗಳ ರೀತಿ ಹೋಗಿ ಮಾತಾಡ್ತಾರೆ. ಮಾತುಕತೆನಲ್ಲೇ ಮುಗಿದೋಯ್ತು ಅಂದರೆ ದಟ್ಸ್ ಬೆಸ್ಟ್. ಆಗಲಿಲ್ಲ ಅಂತಂದ್ರೆ ಅವಾಗ ಮಿಲ್ಟ್ರಿಗೆ ಹೇಳ್ತಾರೆ, ಇಂಡಿಯನ್ ಮಿಲ್ಟ್ರಿ, ಅವ್ರವ್ರ ದೇಶದ ಮಿಲ್ಟ್ರಿಗಳು ಆ್ಯಕ್ಟಿವಿಸ್ಟ್ ಆಗ್ತಾರೆ. ಎನಿವೆ, ಹಿಯರ್ ಬಾರ್ಡರ್ ಡಿಸ್ಪ್ಯೂಟ್ಗಳಿತ್ತಂತಂದರೆ ಮಾತುಕತೆಗಳ ಮುಖಾಂತರ, ಫಾರಿನ್ ಪಾಲಿಸಿಯ ಮುಖಾಂತರ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಟು ಸಾಲ್ವ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್. ಬಾರ್ಡರ್ ಡಿಸ್ಪ್ಯೂಟ್ ಇರ್ಬೋದು, ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಇರ್ಬೋದು. ಇಫ್ ವಿ ಆರ್ ಫ್ರೆಂಡ್ಲಿ ವಿತ್ ಅದರ್ ನೇಷನ್ಸ್ ವಿ ವೋಂಟ್ ಬಿ ಹ್ಯಾವಿಂಗ್ ದ ಫಿಯರ್ ಆಫ್ ಇನ್ಸೆಕ್ಯೂರಿಟಿ. ನಮ್ಮ ಅಕ್ಕಪಕ್ಕದ ದೇಶಗಳ ಜೊತೆ ಫ್ರೆಂಡ್ಲಿ ಆಗಿದ್ದಾಗ ನಮಗೇನು ಭಯ ಆಗೋದಿಲ್ಲ, ಯಾವುದೇ ರೀತಿ ತಲೆ ಕೆಡ್ಸ್ಕೊಂಡು ಕೂರಬೇಕಾಗಿಲ್ಲ. ಅವ್ರೇನು ಮಾಡ್ತಾರೋ ಇವ್ರೇನು ಮಾಡ್ತಾರೋ ಅಂತೇಳಿ, ಹೌದಲ್ವಾ? ಸೊ ಪಕ್ಕದ ಪಾಕಿಸ್ತಾನ ಮತ್ತು ಇಂಡಿಯಾ ಇವೆರಡರ ನಡುವೆ ಯಾವಾಗಲೂ ಟಗ್ ಆಫ್ ದ ವಾರ್ ಇರ್ತದೆ. ಇದು ಯಾರಿಗೆ ಪ್ರಾಬ್ಲಮ್ಮು? ಶ್ರೀಲಂಕಾಗೆ ಪ್ರಾಬ್ಲಮ್ಮಾ? ನಮಗೆ ಮತ್ತು ಪಾಕಿಸ್ತಾನಕ್ಕೆ ತಾನೆ. ಅವ್ರಿಗೂ ಅದೇ ಭಯ, ಇಂಡಿಯನ್ಸ್ಗೂ ಕೂಡ ಅದೇ ಭಯ ಇಲ್ಲದಿದ್ರು ಅದೇ ಯೋಚನೆಯಲ್ಲಿ ಇರ್ತಾರೆ. ಸೊ ಆ ರೀತಿ ಏನಿಲ್ಲ ಅಂತಂದ್ರೆ ಇವರು ಫ್ರೆಂಡ್ಲಿ ಆಗಿದ್ದಾಗ ಈ ರೀತಿ ತಲೆ ಯಾವುದಕ್ಕೆ ಕೆಡ್ಸ್ಕೊಂತಿದ್ವಲ್ಲ ಅದನ್ನು ಡೆವಲಪ್ಮೆಂಟ್ ಕಡೆ ಹಾಕ್ಬೋದಲ್ವಾ? ಸೊ ಹೀಗಾಗಿ ಇನ್ಸೆಕ್ಯೂರಿಟಿ ಫೀಲ್ ಇರೋದಿಲ್ಲ. ಫಾರಿನ್ ಪಾಲಿಸಿ ಅಂದರೆ ತುಂಬ ಚೆನ್ನಾಗಿದ್ರೆ. ಎಸ್, ಈಚ್ ಕಂಟ್ರಿ ವಿಲ್ ಹ್ಯಾವ್ ರಿಲೇಷನ್ಶಿಪ್ ವಿತ್ ಅದರ್ ನೇಷನ್ಸ್ ಇನ್ ಆರ್ಡರ್ ಟು ಫುಲ್ಫಿಲ್ ಇಟ್ಸ್ ನೀಡ್ಸ್. ಎಲ್ಲ ದೇಶಗಳು ಕೂಡ ಬೇರೆ ದೇಶದ ಜೊತೆ ಯಾಕೆ ರಿಲೇಷನ್ಶಿಪ್ ಇಟ್ಕೊತವೆ ಅಂತಂದರೆ ಅವರವರ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋಕ್ಕೋಸ್ಕರ. ಇವ್ರಿಗೇನೋ ಒಂದು ಬೇಕಾಗಿರುತ್ತೆ, ಅವ್ರಿಗಿನ್ನೇನೋ ಒಂದು ಬೇಕಾಗಿರುತ್ತೆ. ಸೊ ಬೋತ್ ಆಫ್ ದ ಕಂಟ್ರೀಸ್ ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೇ ವಿಲ್ ಸಿಟ್ ಟುಗೆದರ್ ಆ್ಯಂಡ್ ದೇ ವಿಲ್ ಟಾಕ್ ಆ್ಯಂಡ್ ದೇ ವಿಲ್ ಟಾಕ್ ಔಟ್, ದೇ ವಿಲ್ ರೈಟ್, ದೇ ವಿಲ್ ಫಿಕ್ಸ್ ಸಮ್ ಪಾಲಿಸೀಸ್, ಕಂಡೀಷನ್ಸ್ನ ಇವರು ಫಿಕ್ಸ್ ಮಾಡ್ಕೊತಾರೆ. ನಾವು ಈ ರೀತಿ, ನೀವು ಈ ರೀತಿ ಇರೋಣ ಅಂತೇಳಿ. ಅದೇ ಫಾರಿನ್ ಪಾಲಿಸಿಗೆ ಚೇಂಜ್ ಆಗುತ್ತೆ. We need to study about how the countries will have relationships at the international level. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿ ರಿಲೇಷನ್ಸ್ ಇರುತ್ತೆ ಅಂತ ನಾವು ಸ್ಟಡಿ ಮಾಡಬೇಕು. Therefore, the way a country acts while dealing with the other nations is called foreign policy. This one is important, students. So, ಇದು ಡೆಫಿನೇಷನ್. ಹಿಂಗಾಗಿ ಫಾರಿನ್ ಪಾಲಿಸಿ ಅಂದ್ರೆ ಏನು? ಸೊ ವಾಟ್ ಯು ಮೀನ್ ಬೈ ಫಾರಿನ್ ಪಾಲಿಸಿ? ಎಲ್ಲಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ, ದ ವೇ ಅ ಕಂಟ್ರಿ ಆ್ಯಕ್ಟ್ಸ್ ವೈಲ್ ಡೀಲಿಂಗ್ ವಿತ್ ದ ಅದರ್ ನೇಷನ್ಸ್. ಸೊ ಒಂದು ದೇಶ ಯಾವ ರೀತಿಯಲ್ಲಿ
ಬೇರೆ ಇನ್ನೊಂದು ದೇಶದ ಜೊತೆ ಡೀಲ್ ಮಾಡುತ್ತೆ, ವ್ಯವಹಾರವನ್ನು ಇಟ್ಕೊಂಡಿರುತ್ತೆ, ಅದನ್ನು ನಾವು ಫಾರಿನ್ ಪಾಲಿಸಿ ಅಂತ ಕರಿತೀವಿ. ದ ವೇ ಅ ಕಂಟ್ರಿ ಆಕ್ಟ್ಸ್ ವೈಲ್ ಡೀಲಿಂಗ್ ವಿತ್ ದ ಅದರ್ ನೇಷನ್ಸ್ ಈಸ್ ಕಾಲ್ಡ್ ಫಾರಿನ್ ಪಾಲಿಸಿ. This sentence is important. Nowadays, foreign policy has become essential for each and every country. ಪ್ರತಿಯೊಂದು ದೇಶಕ್ಕೂ ಕೂಡ ಅವ್ರದ್ದೇ ಆದಂಥ ಫಾರಿನ್ ಪಾಲಿಸಿ ಇರಬೇಕು. ಫಾರಿನ್ ಮಿನಿಸ್ಟರ್ ಇರ್ತಾರೆ, ಆ ಫಾರಿನ್ ಮಿನಿಸ್ಟರ್ ಜೊತೆ ಎಷ್ಟೊಂದು ಆಫೀಸರ್ಸ್ಗಳಿರ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, IAS IPSನ ಹೆಂಗೆ ಸೆಲೆಕ್ಟ್ ಮಾಡ್ತಾರೋ IFS ಅಂತ ಕೂಡ ಸೆಲೆಕ್ಟ್ ಮಾಡ್ತಾರೆ, ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ. ಓಕೆ, ಅವರೆಲ್ಲ ಈ ಫಾರಿನ್ ಮಿನಿಸ್ಟರ್ ಜೊತೆ ಇದ್ದು ಬೇರೆ ಬೇರೆ ಒಂದೊಂದು ದೇಶಗಳಿಗೆ ಹೋಗಿ ಅಂಬಾಸಿಡರ್ಗಳಾಗಿ ವರ್ಕ್ ಮಾಡ್ತಾ ಇರ್ತಾರೆ, ಆ ಪ್ಲಾನ್ಗಳನ್ನೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಸೊ ದಿಸ್ ಇಸ್, ಪ್ರತಿಯೊಂದು ದೇಶಕ್ಕೂ ಕೂಡ ಈ ಫಾರಿನ್ ಪಾಲಿಸಿ ಅನ್ನೋದು ಇರಬೇಕಾಗುತ್ತೆ. ಸೊ ಔಟ್ ಆಫ್ 200 countries in the world, very few countries are strong. So at present in the world, nearly 200 countries are there. Okay, more or less 200 countries are there. Among them, only very few, ತುಂಬಾ ಕಡಿಮೆ, very few countries are strong and most of them are weak. ಬಹಳಷ್ಟು ಕಂಟ್ರೀಸ್ಗಳೆಲ್ಲ ವೀಕ್ ಆಗಿದೆ. ನೋಡಿ, ಎಕ್ಸಾಂಪಲ್ ಉಗಾಂಡ. ಇನ್ ದ ವರ್ಲ್ಡ್ ದ ಪೂರೆಸ್ಟ್ ಕಂಟ್ರಿ ಅಟ್ ಪ್ರೆಸೆಂಟ್, ದಟ್ ಇಸ್ ಉಗಾಂಡ. ತುಂಬ ಬಡವಾಗಿರುವಂತಹ ದೇಶ ಯಾವುದು ಅಂತಂದರೆ ಉಗಾಂಡ. ಇದೆಲ್ಲಿ ಬರುತ್ತಂದರೆ ಆಫ್ರಿಕಾ. ಯೆಟ್ ದೇ ಹ್ಯಾವ್ ದೇರ್ ಓನ್ ಫಾರಿನ್ ಪಾಲಿಸಿ. ನೋಡಿ, ದೊಡ್ಡ ಸ್ಟ್ರಾಂಗ್ ಆಗಿರುವಂಥ ಅಮೇರಿಕಾ ಇರ್ಬೋದು, ಅಥವಾ ಇಡೀ ಪ್ರಪಂಚದಲ್ಲೇ ಪೂವರ್ ಆಗಿರುವಂಥ ಉಗಾಂಡ ಇರ್ಬೋದು. ಬೋತ್ ಆಫ್ ದೆಮ್ ಹ್ಯಾವ್ ದೇರ್ ಓನ್ ಫಾರಿನ್ ಪಾಲಿಸಿ. ನೀನು ಬಡ ರಾಷ್ಟ್ರಪ್ಪ, ಯು ಆರ್ ದ ಪೂವರ್ ಕಂಟ್ರಿ, ಯು ಡೋಂಟ್ ಹ್ಯಾವ್ ಎನಿ ಫಾರಿನ್ ಪಾಲಿಸಿ ಅಂತ ಹೇಳೋಕ್ಕಾಗೋದಿಲ್ಲ. ದೇ ವಿಲ್ ಹ್ಯಾವ್ ದೇರ್ ಓನ್ ಫಾರಿನ್ ಪಾಲಿಸಿ. ನೆಕ್ಸ್ಟ್, ಡಿಡ್ ಇಂಡಿಯಾ ಹ್ಯಾವ್ ಸಚ್ ಕೈಂಡ್ ಆಫ್ ಫಾರಿನ್ ಪಾಲಿಸಿ ಬಿಫೋರ್ 1947? 1947ಗಿಂತ ಮುಂಚೆ ಇಂಡಿಯಾಗೆ ಫಾರಿನ್ ಪಾಲಿಸಿ ಇತ್ತಾ? Click here for reason. No. Why? Because ಒಂದು ಸಾರ್ವಭೌಮತ್ವ ಇರುವಂಥ ಕಂಟ್ರಿ, ಇಂಡಿಪೆಂಡೆನ್ಸ್ ಇರುವಂಥ ಕಂಟ್ರಿ, ಸೆಲ್ಫ್ ಪವರ್ ಇರುವಂಥ ಕಂಟ್ರಿ, ಅವಾಗ ಏನು ಮಾಡ್ತಾರೆ, ಅವ್ರದ್ದೇ ಆದ ಪಾಲಿಸಿನ ಇಟ್ಕೊತಾರೆ, ಫಾರಿನ್ ಪಾಲಿಸಿನ. ಆ ರೀತಿ ಇಂಡಿಪೆಂಡೆನ್ಸೇ ಇಲ್ಲ ಅಂತಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ನೋ? ಎಸ್, ದಟ್ಸ್ ವೈ. ನೆಕ್ಸ್ಟ್, ದೆನ್ ವಾಟ್ ಈಸ್ ಅ ಸಾವರಿನ್ ಕಂಟ್ರಿ? ಹಾಗಾದರೆ ಸಾವರಿನ್ ಕಂಟ್ರಿ ಅಂತಂದರೆ ಏನು? ನೋಡಿ, ಸಾವರಿನ್ ಕಂಟ್ರಿ ಈಸ್ ದ್ಯಾಟ್ ಕಂಟ್ರಿ which is not under any other country's control. ಇಲ್ಲಿ ಸ್ಪೇಸ್ ಕೊಡಬೇಕು, ಕಂಟ್ರೋಲ್, either for internal or external issues. ಸಾವರಿನ್ ಕಂಟ್ರಿ ಅಂದರೆ ಯಾವುದೇ ಒಂದು ದೇಶ, ಅದು ಆಂತರಿಕ ವಿಚಾರ ಇರ್ಬೋದು ಅಥವಾ ಹೊರಗಿನ ವಿಚಾರ ಇರ್ಬೋದು, ಇಂಡಿಪೆಂಡೆಂಟಾಗಿ ಡಿಸಿಷನ್ ತಗೊಳ್ತಾ ಇರುತ್ತೆ, ಬೇರೆ ಇನ್ಯಾವುದೋ ಕಂಟ್ರಿಯ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಅದನ್ನು ನಾವು ಸಾವರಿನ್ ಕಂಟ್ರಿ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಅಂತಂದರೆ, ನಮ್ಮ ದೇಶದೊಳಗಡೆ ಯಾವುದಾದ್ರೂ ಒಂದು ಸ್ಕೀಮ್ ತರಬೇಕು, ಪ್ಲಾನ್ಗಳನ್ನ ತರಬೇಕು ಅಂತಂದರೆ, ನಮ್ಮ ನರೇಂದ್ರ ಮೋದಿಗೆ ಬೇರೆ ದೇಶದವ್ರನ್ನ ಪರ್ಮಿಷನ್, ಪ್ಲೀಸ್ ಸರ್ ನೀವು ಪರ್ಮಿಷನ್ ಕೊಡಿ ಅಂತ ಏನು ಕೇಳಲ್ಲ, ಗೊತ್ತಾನೆ. ದೇ ವಿಲ್ ಇಂಪ್ಲಿಮೆಂಟ್ ಬೈ ದೇರ್ ಓನ್. ಹಾಗೆಯೇ ನಮ್ಮ ಇಂಡಿಯಾ ಈಗ ಆಸ್ಟ್ರೇಲಿಯಾ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂದ್ಕೊಡ್ರಿ, ಫ್ರೆಂಡ್ಲಿಯಾಗಿ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು. ಅವಾಗ ಹೋಗಿ ಬೇರೆ ಅಮೆರಿಕದ ಪರ್ಮಿಷನ್, ಸರ್ ನಾವು ಆಸ್ಟ್ರೇಲಿಯಾ ಜೊತೆ ಅಗ್ರಿಮೆಂಟ್ ಮಾಡ್ಕೋಬೇಕು, ನೀವು ಪರ್ಮಿಷನ್ ಕೊಡಿ ಅಂತ ಏನು ಕೇಳಲ್ಲ. ಸೊ ವಾಟ್ ಎವರ್ ಇಟ್ ಮೇ ಬಿ, ಇಂಟರ್ನಲ್ ಆರ್ ದ ಎಕ್ಸ್ಟರ್ನಲ್ ಇಶ್ಯೂಸ್ಗೆ ಬೇರೆಯವರ ಕಂಟ್ರೋಲ್ನಲ್ಲಿ ಇಲ್ಲ ಅಂತಂದರೆ ದಟ್ ಈಸ್ ಸಾವರಿನ್ ಕಂಟ್ರಿ. ಸೊ ನೆಕ್ಸ್ಟ್, ವೆನ್ ಡಿಡ್ ಇಂಡಿಯಾ ಗೆಟ್ ಇಂಡಿಪೆಂಡೆನ್ಸ್? ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ದು 1947 ಆಗಸ್ಟ್ ಅಲ್ವಾ? ಎಸ್. ದೆನ್ ವಾಟ್ ಈಸ್ ದ ಬೆನಿಫಿಟ್ ಫಾರ್ ಅಸ್ ಆಫ್ ಗೆಟಿಂಗ್ ಇಂಡಿಪೆಂಡೆನ್ಸ್? ಇಂಡಿಪೆಂಡೆನ್ಸ್ ಪಡ್ಕೊಳ್ಳೋದ್ರಿಂದ ಆಗಿರುವಂಥ ಬೆನಿಫಿಟ್ ಏನು? ಅಷ್ಟು ನಮಗೆ ಎಷ್ಟೇ ಹಣ ಕೊಡಲಿ, ಏನೇ ಸುಖದ ಸುಪ್ಪತ್ತಿಗೆನೇ ಕೊಟ್ಟಿರಲಿ, ನಿಮ್ಮನ್ನ ಒಂದು ರೂಮ್ ಒಳಗಡೆ ಮಾತ್ರ ಕೊಡೋಕ್ಕೆ ನೀನು ಇಲ್ಲೇ ಇರಬೇಕು, ಇದ್ರ ಬಿಟ್ಟು ಹೊರಗಡೆ ಬರೋಂಗಿಲ್ಲ. ನೀನೇನೇ ಡಿಸಿಷನ್ ತೊಗೋಬೇಕಂದ್ರೆ ನಾನು ಪರ್ಮಿಷನ್ ತೊಗೋಬೇಕು, ನೀನೇ ಹೊರಗಡೆ ಹೋಗ್ಬೇಕು, ಹೆಜ್ಜೆ ಇಡಬೇಕಂದ್ರೆ ನಾನು ಮಾತು ಕೇಳಬೇಕು. ಈ ರೀತಿ ಯಾರಾದರೂ ಕಂಡೀಷನ್ ಇಕ್ಕಿದ್ರೆ ಅಲ್ಲಿ ಇರೋಕ್ಕಾಗುತ್ತಾ? ಇಟ್ಸ್ ರಿಯಲ್ ಡಿಫಿಕಲ್ಟ್. ದೇರ್ ಫಾರ್, ಸೊ ದಟ್ ವೈ ವಿ ವಿಲ್ ಸೇ ಇಂಡಿಪೆಂಡೆನ್ಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಟೇಕ್ ಅವರ್ ಓನ್ ಡಿಸಿಷನ್. Yes, because of independence, we can take the decisions related to our nation on our own. ನಮ್ಮ ದೇಶಕ್ಕೆ ತಕ್ಕಂತೆ ನಾವು ಡಿಸಿಷನ್ ತಗೋಬಹುದು, ಅದಕ್ಕೆ ಇಂಡಿಪೆಂಡೆನ್ಸ್ ಬೇಕು. ಬ್ರಿಟಿಷ್ ಅವರಿದ್ದಾಗ ಏನಾಗ್ತಿತ್ತು, ಅವರು ಇಂಗ್ಲೆಂಡ್ಗೆ ಏನು ಬೇಕೋ ಆ ರೀತಿ ಮಾಡ್ಕೊಳ್ಳೋರು. ನಮ್ಮ ಇಂಡಿಯಾದಿಂದ ಏನೇನು ತೊಗೊಂಡೋಗ್ಬೇಕು ಅದೆಲ್ಲ ತೊಗೊಂಡೋಗ್ರು. ಅವ್ರು ಇಂಗ್ಲೆಂಡ್ಗೆ ಯಾವ ರೀತಿ ಬೆನಿಫಿಟ್ ಬೇಕೋ ಆ ರೀತಿ. ಸೊ ದಟ್ಸ್ ವೈ ನಾವು ಇಂಡಿಯಾ ವಿಲ್ ಡೂ ವಾಟ್ ಎವರ್ ಇಸ್ ನೀಡೆಡ್ ಫಾರ್ ಇಂಡಿಯಾ. ಇಲ್ಲಿ ಪೊಲಿಟಿಷಿಯನ್ಸ್ ಕೆಟ್ಟವ್ರು ಇರ್ಬೋದು ಕೆಲವೊಬ್ರು,
ಆದರೆ ಬಟ್ ಇಂಡಿಯಾ ಇಸ್ ನಾಟ್ ರಾಂಗ್, ನೋ. ಎಸ್. Next, if a country is independent, it can take the decisions related to the country on its own. Independent ಆಗಿದ್ರೆ ಡಿಸಿಷನ್ ತಗೋಬಹುದು. In the same way, it can decide what kind of relationship it should have with other nations in the world. ಹಾಗೆ ಯಾವ್ಯಾವ ದೇಶ ಜೊತೆ ಯಾವ್ಯಾವ ರೀತಿಯ ಸಂಬಂಧಗಳನ್ನ ನಾವು ಇಟ್ಕೋಬಹುದು, ಯಾವ ರೀತಿ ಫ್ರೆಂಡ್ಲಿ ಆಗಿರ್ಬೇಕಾ, ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕಾ, ಅಥವಾ ಅವ್ರನ್ನ ಶತ್ರು ರೀತಿ ಟ್ರೀಟ್ ಮಾಡ್ಬೇಕಾ, ಹಂಗೆ. ಸೊ 3 ಪಾಲಿಸೀಸ್ ಇರುತ್ತೆ ಯಾವುದೇ ಒಂದು ದೇಶಕ್ಕೂ. ಹೆಂಗೆ ಏನು ಮಾಡ್ತಾರೆ ಅಂದರೆ ತುಂಬ ಫ್ರೆಂಡ್ಲಿಯಾಗಿ ಮಾಡ್ಕೊಂತ. ನಮ್ಮ ಇಂಡಿಯಾಗೆ ಎಕ್ಸಾಂಪಲ್, ತುಂಬ ಈಗ ಅಟ್ ಪ್ರೆಸೆಂಟಲ್ಲಿ ಫ್ರೆಂಡ್ಲಿ ಆಗಿರೋರು ಯಾರು, ತುಂಬ ಬೆಸ್ಟ್ ಫ್ರೆಂಡ್ ಅಂದರೆ ಇಂಡಿಯಾಗೆ ಇಸ್ರೇಲ್. ಓಕೆನಾ. ಈವನ್ ಅಮೇರಿಕನು ಕೂಡ ನಾವು ನಂಬೋಕ್ಕಾಗಲ್ಲ, ರಷ್ಯಾನು ಕೂಡ ಸ್ವಲ್ಪ ನಂಬೋದು ಸ್ವಲ್ಪ ಕಷ್ಟ. ಬಟ್ ಇಸ್ರೇಲ್ ಈಸ್ ಸಚ್ ಎ ಕಂಟ್ರಿ ಹೂ ವಿಲ್ ಆಲ್ವೇಸ್ ರೆಡಿಲಿ ಹೆಲ್ಪ್ ಫಾರ್ ಇಂಡಿಯಾ. ಯಾವುದಾದ್ರೂ ಇಮ್ಮಿಡಿಯೇಟಾಗಿ ಒಂದು ವೆಪನ್ ಬೇಕು ಅಂತಂದರೆ ತಕ್ಷಣ ಕಳಿಸ್ಕೊಡ್ತಾರೆ ಇಸ್ರೇಲಿಂದ. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವು ಅಂತ ಹೇಳಿದ್ವಲ್ವಾ, ಆವಾಗ ಯೂಸ್ ಮಾಡಿದಂಥ ಬಾಂಬ್ಗಳು ಇಸ್ರೇಲಿಂದ ಮಾಡಿದವು. ಯಾಕಂದರೆ ಇಸ್ರೇಲ್ ಮಾಡಿರೋಂಥ ಬಾಂಬ್ ಹೆಂಗಿರುತ್ತೆ ಅಂತಂದರೆ, ನಮ್ಮ ಜನರಲಾಗಿ ಒಂದು ಬಾಂಬ್ ಹೆಸರು ಬ್ಲಾಸ್ಟ್ ಆಗಿಬಿಡುತ್ತೆ. ಬಟ್ ಇಸ್ರೇಲ್ನ ಬಾಂಬ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ, ಮೇಲ್ಗಡೆಯಿಂದ ಒಂದು ಏರೋಪ್ಲೇನಿಂದ ಬಾಂಬ್ ಎಸಿತಾರೆ ಅಂದ್ಕೊಡ್ರಿ. ಅದೇನು ಮಾಡುತ್ತೆ, ಫಸ್ಟು ಬಿದ್ದಂಥದ್ದು ಕೊರಿತಾ ಒಳಗಡೆ ಹೋಗುತ್ತೆ, ಕೊರೆದ್ಬಿಟ್ಟು ಒಳಗಡೆ ಹೋಗುತ್ತೆ, ಬಾಟಮ್ ಪಾಯಿಂಟ್ ಬಂದು ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಮೇಲ್ಗಡೆನೆ ಈಗ ಟೆರೇಸ್ ಮೇಲೆ ಬ್ಲಾಸ್ಟ್ ಆದರೆ ಹೆಂಗಿರುತ್ತೆ, ಒಳಗಡೆ ಇಳಿದ್ಬಿಟ್ಟು ಏನು ಆ ಫ್ಲೋರ್ನಲ್ಲಿ ಬ್ಲಾಸ್ಟ್ ಆದರೆ ಇಡೀ ಬಿಲ್ಡಿಂಗ್ಗೆ ಕುಸಿದು ಬೀಳುತ್ತೆ ತಾನೆ, ಹಂಗೆ. ಸೊ ಆ ಥರದ ಟೆಕ್ನಾಲಜಿ ಅವ್ರದ್ದು. ಏನಿದೆ, ನಮಗೆ ಬೆಸ್ಟ್ ಫ್ರೆಂಡ್ ಅಂದರೆ ಇಸ್ರೇಲ್, ಸೆಕೆಂಡ್ ಜಪಾನ್, ನೆಕ್ಸ್ಟ್ ರಷ್ಯಾ, ಅಮೇರಿಕಾ, ಇತ್ತೀಚೆಗೆ ಈವನ್ ಆಸ್ಟ್ರೇಲಿಯಾ ಕೂಡ ಸೇರ್ಕೊಂತೈತೆ, ಹೀಗೆ. ಸೊ ಮೆನಿ. ನಾವು ಕೆಲವೊಂದನ್ನ ಡಿಸ್ಟೆನ್ಸಲ್ಲಿ ಇಟ್ಟಿರ್ತೀವಿ. ಎನಿಮಿಗಳಂತಂದರೆ ಚೈನಾ ಆ್ಯಂಡ್ ಪಾಕಿಸ್ತಾನ್ ಎನಿಮಿಗಳಂತ ಕನ್ಸಿಡರ್ ಮಾಡಿದ್ದಾರೆ. So here, if a country is independent, it can take its own decisions and it can decide its own foreign policy. Okay. They have given list of some countries. So here they have given one map. So India also has its own foreign policy after independence. Independence ಬಂದಾದ್ಮೇಲೆ ಇದರದೇ ಪಾಲಿಸಿ ಇದೆ. ಹೆಂಗೆ ಇಲ್ಲಿ ನೋಡಿ, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಇಂಡಿಯಾ ಆ್ಯಂಡ್ ಆಫ್ಘಾನಿಸ್ತಾನ್ ಸ್ಪೆಷಾಲಿಟಿ ನೋಡಿ, ಇಷ್ಟು ಚಿಕ್ಕದಾಗಿದೆ ಕನೆಕ್ಷನ್, ತುಂಬ ಚಿಕ್ಕ ಬೌಂಡ್ರಿ ಆಫ್ಘಾನಿಸ್ತಾನಕ್ಕೆ. ನೆಕ್ಸ್ಟ್ ನೇಪಾಲ್ ಇದೆ, ಇಂಡಿಯಾ ಆ್ಯಂಡ್ ಇಲ್ಲಿ ಯಾವುದಿದು ಭೂತಾನ್ ಹೆಸರು ಕೊಟ್ಟಿಲ್ಲ, ನೀವು ಭೂತಾನ್ ಅಂತ ಅನ್ಕೋಬೇಕು. ಭೂತಾನ್ ಕೂಡ ತುಂಬ ಬೆಸ್ಟ್ ಫ್ರೆಂಡ್ ಇಂಡಿಯಾಗೆ. ನೆಕ್ಸ್ಟ್ ನೇಪಾಳ ಇದೆಯಲ್ಲ, ಇದು ಒಳ್ಳೆ ಫ್ರೆಂಡ್ ಆಗಿತ್ತು. ಏನು ಮಾಡಲಿ, ಇತ್ತೀಚೆಗೆ ಚೈನಾ ಮಾತು ಕೇಳ್ಕೊಂಡು ಆ ಕಡೆ ಆಟ ಆಡುತ್ತೆ, ಸ್ವಲ್ಪ ಆ ಕಡೆ ಬಾಲ ಬೀಸ್ತಾ ಐತೆ ಸ್ವಲ್ಪ ಜಾಸ್ತಿ. ನೆಕ್ಸ್ಟ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. ಹಿಯರ್ ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ದಿಸ್ ಒನ್. So yes students, these are all the neighboring countries of our India, and these two red mark, red, enemy country, and these are all almost friendly country. Even Afghanistan, though Afghanistan is a Muslim majority nation, it is friend to India. Next, India has been considered as one of the major countries of the world with its huge population, natural resources, military, intellectual and industrialist and education capacities, like that. Some spelling mistakes. So students, ಇಂಡಿಯಾನು ಕೂಡ ಒಂದು ಪ್ರಪಂಚದಲ್ಲಿ ಮೇಜರ್ ಕಂಟ್ರಿ, ಇಂಪಾರ್ಟೆಂಟ್ ಕಂಟ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂತಂದರೆ ಪಾಪ್ಯುಲೇಷನ್, ದ ಸೈಜ್ ಆಫ್ ದ ಪಾಪ್ಯುಲೇಷನ್, ದಟ್ ಈಸ್. ನೆಕ್ಸ್ಟ್ ನ್ಯಾಚುರಲ್ ರಿಸೋರ್ಸಸ್, ಇಂಡಿಯಾದಲ್ಲಿರುವಂಥ ರಿಸೋರ್ಸ್. ನೆಕ್ಸ್ಟ್ ಮಿಲಿಟ್ರಿ ಪವರ್, ಇಂಡಿಯನ್ ಮಿಲಿಟ್ರಿನೇನು ವೀಕ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಇಂಟೆಲೆಕ್ಚುವಲ್, ಇಲ್ಲಿರುವಂಥ ಬುದ್ಧಿಜೀವಿಗಳು, ಥಿಂಕ್ ಮಾಡುವಂಥ ಮೈಂಡ್ ಸೆಟ್ ಇದೆಲ್ಲ ಜನಗಳಿಗೆ, ಅದು. ಇಂಡಸ್ಟ್ರಿಯಲಿಸ್ಟ್, ಒಳ್ಳೊಳ್ಳೆ ಬಿಸ್ನೆಸ್ ಮೆನ್ಗಳಿದ್ದಾರೆ. ನೆಕ್ಸ್ಟ್ ಎಜುಕೇಷನ್ ಎಲ್ಲ ಇದೆ, ಎಜುಕೇಷನ್ ಕೆಪಾಸಿಟಿ, ಆಲ್ ದೋಸ್ ಥಿಂಗ್ಸ್. ಸೊ ದಟ್ಸ್ ವೈ ಯು ವಿಲ್ ಸೇ ದಟ್ ಇಂಡಿಯಾ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಕಂಟ್ರೀಸ್ ಇನ್ ದ ವರ್ಲ್ಡ್. India is one of the few countries in the world who pursue their own foreign policy. ಸೊ ಇದರ ಅರ್ಥ ಏನಂದರೆ, ಇವತ್ತಿಗೂ ಕೂಡ ಪ್ರಪಂಚದಲ್ಲಿ ಕೆಲವು ದೇಶಗಳು ಇಂಡಿಪೆಂಡೆಂಟ್ ಆಗಿದ್ದು ಅವ್ರದ್ದೇ ಆದಂಥ ಫಾರಿನ್ ಪಾಲಿಸಿನ ಇಟ್ಕೊಂಡಿದ್ದಾರೆ. ಇನ್ನು ಕೆಲವೊಂದು ದೇಶಗಳು ಕಂಪ್ಲೀಟಾಗಿ ಇಂಡಿಪೆಂಡೆನ್ಸ್ ಆಗಿಲ್ಲ, ಅವ್ರೇನು ಮಾಡ್ತಾರೆ ಅಂತಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇಂಡಿಯಾ ಈಸ್ ಒನ್ ಆಫ್ ದ ಫ್ಯೂ ಕಂಟ್ರೀಸ್ ಹೂ ಪರ್ಸ್ಯೂ ದೇರ್ ಓನ್ ಫಾರಿನ್ ಪಾಲಿಸಿ. ಪರ್ಸ್ಯೂ ಮೀನ್ಸ್ ಫಾಲೋ.
ಫಾಲೋ ಮಾಡೋದು, ಅವ್ರದ್ದೇ ಆದಂಥ ಫಾರಿನ್ ಪಾಲಿಸಿನ ಫಾಲೋ ಮಾಡ್ತದೆ ಇಂಡಿಯಾ. ಹಾಗೆ ಸ್ಟೂಡೆಂಟ್ಸ್, ವಾಟ್ ನೆಹರು ಹ್ಯಾಸ್ ಸೆಡ್ ಅಬೌಟ್ ದಿಸ್. ನೆಹರು ಹೇಳಿರುವಂಥ ಸೆಂಟೆನ್ಸ್ಗಳು ಇಂಪಾರ್ಟೆಂಟ್ ಇದೆ ನೋಡಿ. ಅ ನೇಷನ್ ಶುಡ್ ರಿಯಲೈಸ್ ದ್ಯಾಟ್ ಫಾರಿನ್ ಪಾಲಿಸಿ ಇಸ್ ಆನ್ ಆರ್ಟ್ ಆಫ್ ಫೈಂಡಿಂಗ್ ದ ರೈಟ್ ಪಾಲಿಸಿ ಇನ್ ಸ್ಪೈಟ್ ಆಫ್ ಮೆನಿ ಪಾಲಿಸೀಸ್. ನೆಹರು ಈ ವಾಸ್ ಅ ವೆರಿ ವೆಲ್ ಸ್ಪೀಕರ್, ತುಂಬ ಚೆನ್ನಾಗಿ ಮಾತಾಡ್ತಿದ್ದಂಥವ್ರು. ಹೀಗಾಗಿ ಅವರು ಇಂಡಿಪೆಂಡೆನ್ಸ್ ಬಂದಮೇಲೆ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅವರೇ ಆಗ್ತಾರೆ. ಹಾಗೆ ಫಾರಿನ್ ಟೂರ್ ತುಂಬ ಚೆನ್ನಾಗಿ ಹೊಡಿತಾ ಇರ್ತಾರೆ ನೆಹರು. ಹಾಗೆ ಇಂಗ್ಲೀಷ್ ಸೂಪರ್ ಆಗಿರುತ್ತೆ. ಹಾಗೆ ಅವ್ರಿಗೆ ಒಳ್ಳೊಳ್ಳೆ ಕನೆಕ್ಷನ್ಸ್ ಇರುತ್ತೆ, ಬೇರೆ ಬೇರೆ ಕಂಟ್ರೀಸ್ಗಳ ಜೊತೆಯಲ್ಲಿ ಒಳ್ಳೆ ಕನೆಕ್ಷನ್ಸ್ ಇರುತ್ತೆ. ಹೀಗಾಗಿ ಅವರೇ ಫಾರಿನ್ ಮಿನಿಸ್ಟ್ರನ್ನು ಕೂಡ ತಗೊಂಡಿರ್ತಾರೆ. ಪ್ರೈಮ್ ಮಿನಿಸ್ಟ್ರು ಅವರೇ, ಫಾರಿನ್ ಮಿನಿಸ್ಟ್ರು ಅವರೇ. ಸೊ ಅವಾಗ ಒಂದು ಮಾತು ಹೇಳಿದ್ದಾರೆ, ಏನಂತ ನೋಡಿ. A nation should realize that foreign policy is an art of finding the right policy in spite of many policies. ಎಷ್ಟೊಂದು ಪಾಲಿಸಿಗಳಿರುತ್ತೆ ಒಂದು ದೇಶಕ್ಕೆ, ಬೇರೆ ದೇಶದ ಜೊತೆ ಡೀಲ್ ಮಾಡುವಾಗ ಎಷ್ಟೊಂದು ಪಾಲಿಸಿ ಐಡಿಯಾಸ್ಗಳನ್ನ ಇಟ್ಕೊಂಡಿರ್ತಾರೆ. ಅದರಲ್ಲಿ ಸೂಟೇಬಲ್ ಆಗಿರುವಂಥ ಪಾಲಿಸಿನ ನಾವು ಚೂಸ್ ಮಾಡಬೇಕು. ಎಷ್ಟೇ ಪಾಲಿಸಿ ಇದ್ದರೂ ಸಹ ನೋಡಿ, ಇನ್ ಸ್ಪೈಟ್ ಆಫ್ ಇದ್ದರೂ ಸಹ, ಎಷ್ಟೇ ಪಾಲಿಸೀಸ್ಗಳು ಇದ್ದರೂ ಕೂಡ ಸೂಟೇಬಲ್ ಆಗಿರುವಂಥ ಪಾಲಿಸಿನ ಸೂಟೇಬಲ್ ಆಗಿರುವಂಥ ಟೈಮ್ನಲ್ಲಿ ತಗೋಬೇಕು ಅಂತ. ಇಟ್ ಈಸ್ ಯೂಸ್ಫುಲ್ ಟು ಎ ಕಂಟ್ರಿ. ವಿ ಕ್ಯಾನ್ ಸ್ಪೀಕ್ ಆಫ್ ಗುಡ್ ಫಾರ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಆ್ಯಂಡ್ ಇಂಟರ್ನ್ಯಾಷನಲ್ ಪೀಸ್ ಆಲ್ಸೋ. ಈ ರೀತಿ ಪಾಲಿಸಿ ಇರಬೇಕು, ಫಿಕ್ಸ್ ಮಾಡ್ಕೋಬೇಕು. ನಾವು ಬೇರೆ ದೇಶದ ಜೊತೆ ಡೀಲ್ ಮಾಡುವಾಗ, ವ್ಯವಹಾರ ಮಾಡುವಾಗ ಈ ರೀತಿ ಸ್ಟಿಕ್ ಆನ್ ಆಗ್ತೀವಿ, ಅದನ್ನು ಪ್ರಿಪೇರ್ ಮಾಡಿ ಇಡಬೇಕು. ಅವಾಗ ಏನಾಗುತ್ತೆ, ನಾವು ಇಂಟರ್ನ್ಯಾಷನಲ್ ಕಮ್ಯುನಿಟಿನಲ್ಲಿ ಮಾತಾಡ್ಬೋದು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ನಡೀತಾ ಇರ್ತಾವಲ್ವ, ಅಲ್ಲೆಲ್ಲ ನಾವು ಮಾತಾಡ್ಬೋದು. ಹಾಗೆ ಸೊ ಹಿಂಗಿದ್ರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಮುಂದೆ ನಾವು ಮಾತಾಡ್ಬೋದು, ಇಂಟರ್ನ್ಯಾಷನಲ್ ಪೀಸ್ಗೂ ಕೂಡ ನಾವು ಸಹಾಯ ಮಾಡೋದು ಆಗ್ಬೋದು. ನೆಕ್ಸ್ಟ್, ಫೈನಲಿ ಎವ್ರಿ ಗವರ್ನಮೆಂಟ್ ಕನ್ಸಿಡರ್ಸ್ ಎವ್ರಿಥಿಂಗ್ ಫ್ರಮ್ ಇಟ್ಸ್ ಓನ್ ಪರ್ಸ್ಪೆಕ್ಟಿವ್. ದ ಫಾರಿನ್ ಪಾಲಿಸಿ ಆಫ್ ಎ ಗವರ್ನಮೆಂಟ್ ಈಸ್ ಬೇಸ್ಡ್ ಆನ್ ದ ಲಾಂಗ್ ಟರ್ಮ್ ಆಸ್ ವೆಲ್ ಆಸ್ ದ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ಆಫ್ ಇಟ್ಸ್ ಓನ್. ಸೊ ಅದ್ರ ಜೊತೆಯಲ್ಲಿ ಪ್ರತಿಯೊಂದು ದೇಶನೂ ಕೂಡ ಅವರವರದೇ ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತಾರೆ. ಪರ್ಸ್ಪೆಕ್ಟಿವ್ಸ್ ಅಂದರೆ ದೃಷ್ಟಿಕೋನ, ಅಂದರೆ ಅವ್ರು ನೋಡೋವಂಥ ಆ್ಯಂಗಲ್. ಯಾವುದೋ ಒಂದು ಇನ್ಸಿಡೆಂಟ್ ಇರ್ತೀನಿ, ಆ ಒಂದು ಇನ್ಸಿಡೆಂಟ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಯಾರೋ ನೀವು 4 ಜನ ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ, ನಾನು ಬೈಕ್ ತೊಗೊಂಡು ಹೋಗ್ತಾ ಇರ್ತೀನಿ. ಆವಾಗ ನೀವು ನಮಸ್ಕಾರ ಸರ್ ಅಂತೀರಾ, ನಾನು ಏನೋ ಯೋಚನೆ ಮಾಡ್ಕೊಂಡು ಯಾವುದೋ ಲೋಕದಲ್ಲಿದ್ದು ಅದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ಹೊರಟೋಗ್ಬಿಡ್ತೀನಿ. ಅವಾಗ ನೀವು 4 ಜನ ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡ್ತಾರೆ, ಸರ್ ನೋಡು ಯಾವ ರೀತಿ ಅಹಂಕಾರ, ಹಾಗೆ ಇನ್ನೊಬ್ರು ಇಲ್ಲ ಸರ್ ಏನೋ ಯೋಚನೆ ಮಾಡ್ತಾ ಇರ್ಬೋದು, ಇಲ್ಲ ಸರಿಯಾಗಿ ಕೇಳಿಸ್ದಲ್ಲೇ ಇರ್ಬೋದು ಹೋಗೋ ಸೌಂಡ್ಗೆ. ಹಿಂಗೆ ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಲ್ಲಿ ನೋಡ್ತಾರಲ್ವ. ಸೊ ಹಾಗೆ ಎವ್ರಿ ಕಂಟ್ರಿ ವಿಲ್ ಹ್ಯಾವ್ ದೇರ್ ಓನ್ ಪರ್ಸ್ಪೆಕ್ಟಿವ್ಸ್ ಆ್ಯಂಡ್ ಬೇಸ್ಡ್ ಆನ್ ಲಾಂಗ್ ಟರ್ಮ್. ಕೆಲವೊಮ್ಮೆ ಅವ್ರು ಹಾಕ್ಕೊಳ್ಳುವಂಥ ಪಾಲಿಸಿ ಲಾಂಗ್ ಟರ್ಮ್ ವರ್ಗಿರುತ್ತೆ, 20 ವರ್ಷ, 30 ವರ್ಷ, 100 ವರ್ಷ ಹಿಂಗೆ. ಇನ್ನು ಕೆಲವೊಂದು ಶಾರ್ಟ್ ಟರ್ಮಲ್ಲಿ ಇರ್ತವೆ, ತುಂಬ ಕಡಿಮೆ ಅವಧಿಗೆ, ಆ ರೀತಿ ಮಾಡ್ಕೊಂಡಿರ್ತಾರೆ. ನೋ ಗವರ್ನಮೆಂಟ್ ಡೇರ್ಸ್ ಟು ಡೂ ಹಾರ್ಮ್ ಟು ಇಟ್ಸ್ ಓನ್ ಇಂಟ್ರೆಸ್ಟ್. ಸೊ ಈ ರೀತಿ ಯಾವುದೇ ಗವರ್ನಮೆಂಟ್ಗಳು ಬಂದು ಪವರ್ಗೆ ಕುತ್ಕೋಬೋದು, ಆದರೆ ನಮ್ಮ ದೇಶಕ್ಕೇನೆ ಪ್ರಾಬ್ಲಮ್ ಆಗೋ ರೀತಿ ಯಾವ ಗೌರ್ಮೆಂಟ್ಗಳು ಮಾಡೋವಂಥ ಧೈರ್ಯನ ತೋರಿಸಲ್ಲ. ಅದಕ್ಕೆ ನೋಡಿ, ನೋ ಗವರ್ನಮೆಂಟ್ ಡೇರ್ಸ್, ಧೈರ್ಯವನ್ನು ತೋರಿಸಲ್ಲ ಟು ಹಾರ್ಮ್ ಇಟ್ಸ್ ಓನ್ ಇಂಟ್ರೆಸ್ಟ್. ಅದರ ಇಂಟ್ರೆಸ್ಟ್ನೇ ಅದು ಕೆಡಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಸೊ ಸ್ಟೂಡೆಂಟ್ಸ್, ದ ಮೇಜರ್ ಏಮ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ, ಇದು ಇಂಪಾರ್ಟೆಂಟ್. ಯಾವ ಏಮ್ಸ್ ಇದೆ ನೋಡಿ. ನ್ಯಾಷನಲ್ ಇಂಟ್ರೆಸ್ಟ್, ಎಲ್ಲವೂ ಕೂಡ ನಮ್ಮ ದೇಶದ ಹಿತಾಸಕ್ತಿಗೋಸ್ಕರ ಇಂಟ್ರೆಸ್ಟ್. ಹಂಗೆ ಸೊ ನಾವು ಇಟ್ಕೊಂಡಿರುವಂಥ ಗುರಿ ಫಾರಿನ್ ಪಾಲಿಸಿಗೆ ಏಮ್ ಯಾವುದು ಅಂತಂದರೆ, ಫಸ್ಟ್ ಒನ್ ನ್ಯಾಷನಲ್ ಸೆಕ್ಯೂರಿಟಿ. ಮೊಟ್ಟ ಮೊದಲದು ನಮ್ಮ ದೇಶ ಸೆಕ್ಯೂರ್ ಆಗಿರ್ಬೇಕು, ನಮ್ಮ ಮೇಲೆ ಯಾರು ಕೂಡ ಅಟ್ಯಾಕ್ ಮಾಡಬಾರ್ದು. ಯಾರಾದರೂ ನಮಗೆ ಶತ್ರುವಾಗಿ ಬರ್ತಾ ಇದ್ದಾರೆ ಅಂತಂದರೆ ನಾವು ಅವ್ರ ವಿರುದ್ಧ ನಿಂತ್ಕೊತೀವಿ, ಹಾಗೆ ಅವರ ಶತ್ರುಗಳು ನಮ್ಮ ಮಿತ್ರರಾಗ್ಬಿಡ್ತಾರೆ. ಹಂಗೆ ಆಯಿತಾ. ಪಾಕಿಸ್ತಾನಕ್ಕೂ ಅಫ್ಘಾನಿಸ್ತಾನಕ್ಕೂ ಆಗಲ್ಲ. ಹಿಂಗಾಗಿ ಅದಕ್ಕೆ ನಾನು ಹೇಳಿದೆ ಶತ್ರುವಿನ ಶತ್ರು ಮಿತ್ರ ಅಂತೇಳಿ. ಅದಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಕ್ಕಾಗಲ್ಲ, ಆಫ್ಘಾನಿಸ್ತಾನ ನಮ್ಮ ಇಂಡಿಯಾಕ್ಕೆ ಫ್ರೆಂಡ್ ಆಗಿಬಿಡ್ತು. ಸೊ ಟೋಟಲಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ನಮ್ಮ ಫಾರಿನ್ ಪಾಲಿಸಿ ಇರುತ್ತೆ, ಆ ಫಾರಿನ್ ಪಾಲಿಸಿನ ಚೇಂಜಸ್ ಮಾಡ್ಕೊತಾ ಇರ್ತೀವಿ. ಎನ್ರಿಚಿಂಗ್ ನ್ಯಾಷನಲ್ ಎಕಾನಮಿ, ಹಾಗೆ ನಮ್ಮ ದೇಶದ ಎಕಾನಮಿನ
ರಿಚ್ ಮಾಡ್ಬೇಕಂತೇಳಿ. ಬಿಸ್ನೆಸ್ ಎಲ್ಲ ನಡೀತಾರೋ ಇಂಟರ್ನ್ಯಾಷನಲ್ ಬಿಸ್ನೆಸ್, ಅದರ ಉದ್ದೇಶ ನ್ಯಾಷನಲ್ ಎಕಾನಮಿನ ಎನ್ರಿಚ್ ಮಾಡೋಕ್ಕೆ. ಸ್ಪ್ರೆಡಿಂಗ್ ದ ಕಲ್ಚರಲ್ ರಿಚ್ನೆಸ್ ಆಫ್ ಅವರ್ ಕಂಟ್ರಿ ಇನ್ ಅದರ್ ಕಂಟ್ರೀಸ್. ಕೆಲವೊಮ್ಮೆ ನಮ್ಮ ದೇಶದ ಕಲ್ಚರ್ನ ಬೇರೆ ದೇಶದವ್ರಿಗೆ ತಿಳಿಸ್ಬೇಕಂದ್ರೆ ಏನು ಮಾಡ್ತಾರೆ, ಆರ್ಟಿಸ್ಟ್ ಇರ್ತಾರೆ ನೋಡಿ, ಕಲೆಗಾರರು, ಫೋಕ್ ಸಾಂಗ್ಸ್ಗಳಿರ್ತಾರೆ, ಫೋಕ್ ಡ್ಯಾನ್ಸರ್ ಇರ್ತಾರೆ, ಡ್ರಾಮಾ ಆರ್ಟಿಸ್ಟ್ ಇರ್ತಾರೆ, ಈ ರೀತಿ ಅವ್ರನ್ನೆಲ್ಲ ಏನು ಮಾಡ್ತಾರೆ, ಕೆಲವೊಮ್ಮೆ ಬೇರೆ ದೇಶಗಳಿಗೆ ಕಳಿಸ್ಕೊಟ್ಟು ಅಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ಸ್ಗಳನ್ನ ಕಂಡಕ್ಟ್ ಮಾಡಿ ಅಲ್ಲಿ ಜನಗಳ ಮುಂದೆ ನಮ್ಮ ಇಂಡಿಯಾದ ಕಲ್ಚರ್ನ ಪ್ರೆಸೆಂಟ್ ಮಾಡ್ತಾರೆ, ತೋರಿಸ್ತಾರೆ. ಸೊ ಫಾರಿನ್ ಪಾಲಿಸಿ ಆಯ್ತಲ್ವಾ. ಬೈ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಫ್ರೆಂಡ್ಲಿ ಕಂಟ್ರೀಸ್ ಆ್ಯಂಡ್ ಚೆಕ್ ದ ಪವರ್ ಆಫ್ ಎನಿಮಿ ಕಂಟ್ರೀಸ್. ನಮ್ಮ ದೇಶದ ಫ್ರೆಂಡ್ಲಿ ಕಂಟ್ರೀಸ್ಗಳ ಸಂಖ್ಯೆನ ಜಾಸ್ತಿ ಮಾಡ್ಕೋಬೇಕು, ಶತ್ರು ಸಂಖ್ಯೆನ ಕಡಿಮೆ ಮಾಡ್ಕೋಬೇಕು, ಫ್ರೆಂಡ್ಲಿ ಕಂಟ್ರಿನ ನಾವು ಜಾಸ್ತಿ ಮಾಡ್ಕೋಬೇಕು. ಅದ್ರ ಬಗ್ಗೆ ಅಚೀವಿಂಗ್ ವರ್ಲ್ಡ್ ಪೀಸ್ ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್. ಒಂದು ವರ್ಲ್ಡ್ ಲೆವೆಲ್ನಲ್ಲಿ ಪೀಸ್, ಶಾಂತಿಯನ್ನು ತರಬೇಕು. ಹಾಗೆ ಕೋ ಎಕ್ಸಿಸ್ಟೆನ್ಸ್, ಸಹಕಾರದಿಂದ ಒಬ್ರಿಗೊಬ್ರು ಜೊತೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದನ್ನು, ಒಪ್ಕೊಂಡು ಬದುಕೋದನ್ನು ಕೋ ಎಕ್ಸಿಸ್ಟೆನ್ಸ್ ಅಂತ ಕರಿತೀವಿ, ಜೊತೆಯಲ್ಲೇ ಇರುವಂಥದ್ದು. ದಟ್ಸ್ ಒನ್. ನೆಕ್ಸ್ಟ್ The major aims of Indian foreign policy are: in the radio speech of September 7, 1946, Jawaharlal Nehru outlined the foreign policy of India. Outlined ನೋಡಿ ವರ್ಡ್, ಔಟ್ಲೈನ್ಡ್ ಅಂತಂದರೆ ನಮ್ಮ ಟೋಟಲ್ ಇಂಡಿಯನ್ ಫಾರಿನ್ ಪಾಲಿಸಿ ಏನಿತ್ತು ಅದನ್ನು ಸಮ್ಮರಿ ಮಾಡಿ ಬ್ರೀಫಾಗಿ ಹೇಳುವಂಥದ್ದು, ಅದನ್ನು ನಾವು ಔಟ್ಲೈನ್ ಸ್ಟೋರಿ ಅಂತ ಕೇಳ್ತೀವಿ. 2.5 ಗಂಟೆ ಇರುವಂಥ ಒಂದು ಮೂವಿನ ಚಿಕ್ಕ ಔಟ್ಲೈನ್ ಸ್ಟೋರಿ ಹೇಳುವಂತಾರೆ ಕೆಲವೊಮ್ಮೆ, ಚಿಕ್ಕದಾಗಿ ಸ್ಟೋರಿನ ಹೇಳುವಂಥದ್ದು. ಈ ರೀತಿ ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿಯ ಔಟ್ಲೈನ್ನ ಹೇಳಿದಂಥವ್ರು ಫಸ್ಟ್ ಟೈಮ್ ಯಾರಂದರೆ ಜವಾಹರ್ಲಾಲ್ ನೆಹರು. ಔಟ್ಲೈನ್ಡ್ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಟು ದ ಜನರಲ್ ಪಬ್ಲಿಕ್ಗೆ ಹೇಳಿದಂಥವ್ರು. ದ ಸ್ಪೀಚ್ ಗೇವ್ ಆ್ಯನ್ ಇಂಡಿಕೇಶನ್ ಆಫ್ ದ ಫಾರಿನ್ ರಿಲೇಷನ್ಶಿಪ್ಸ್ ಇಂಡಿಯಾ ಈಸ್ ಗೋಯಿಂಗ್ ಟು ಫಾಸ್ಟರ್ ವಿತ್ ಕಂಟ್ರೀಸ್ ಲೈಕ್ ಅಮೆರಿಕಾ, ರಷ್ಯಾ, ಚೀನಾ. ಈ ರೀತಿಯ ಎಲ್ಲ ಕಂಟ್ರೀಸ್ಗಳ ಜೊತೆಯಲ್ಲಿ ನಮ್ಮ ಫಾರಿನ್ ಪಾಲಿಸಿ ಹೆಂಗಿರುತ್ತೆ, ಯಾವ ರೀತಿ ಡೆವಲಪ್ ಆಗುತ್ತೆ. ಇಂಡಿಯಾ ಇಸ್ ಗೋಯಿಂಗ್ ಟು ಫಾಸ್ಟ್ ಅಂದರೆ ಡೆವಲಪ್ ಆಗೋದು, ಯಾವ ರೀತಿ ಡೆವಲಪ್ ಮಾಡ್ತಾರೆ. ಸೊ ಯಾವ ರೀತಿ ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿ ಪ್ರೋಗ್ರೆಸ್ ಆಗುತ್ತೆ, ಡೆವಲಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಜವಾಹರ್ಲಾಲ್ ನೆಹರು ಆವಾಗಲೇ ಹೇಳ್ತಾರೆ. ಎಸ್ ಸ್ಟೂಡೆಂಟ್ಸ್, ಅವರ್ ಫಾರಿನ್ ಪಾಲಿಸಿ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಮೆನಿ ಥಿಂಗ್ಸ್ ದೇ ಆರ್. ಎಸ್ ಸ್ಟೂಡೆಂಟ್ಸ್, ನಮ್ಮ ಇಂಡಿಯಾಗ ಒಂದು ಫಾರಿನ್ ಪಾಲಿಸಿ ಇಟ್ಕೊಂಡಿದೆ. ನಾವು ಬೇರೆ ದೇಶದ ಜೊತೆ ಯಾವ ರೀತಿ ಡೀಲ್ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ ಅಂತೇಳಿ, ಆ ರೀತಿ ಡಿಸೈಡ್ ಮಾಡಲಿಕ್ಕೆ ಏನೇನು ಮುಖ್ಯವಾಗಿರುವಂಥ ರೀಸನ್ಸ್ಗಳಾಗಿರುತ್ತೆ, ಏನೇನು ಮುಖ್ಯವಾಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಆ ರೀತಿ ಡಿಸಿಷನ್ ತಗೊಳ್ಳೋ ರೀತಿ ಮಾಡುತ್ತೆ. ನ್ಯಾಷನಲ್ ಇಂಟ್ರೆಸ್ಟ್, ನಮ್ಮ ದೇಶದ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇರೋದಕ್ಕೋಸ್ಕರ ನಾವು ಆ ಪ್ಲ್ಯಾನ್ಗಳನ್ನ ಇಟ್ಕೊತೀವಿ. ಜಿಯೋಗ್ರಫಿಕಲ್ ಇಂಟ್ರೆಸ್ಟ್, ಕೆಲವೊಮ್ಮೆ ಜಿಯೋಗ್ರಫಿಕಲ್ ರೀಸನ್ಸಿಂದ, ಹೆಂಗೆ ನಮ್ಗೆ ಅಕ್ಕಪಕ್ಕ ಇದೆ ಅಂದ್ಕೊಡಿ ದೇಶಗಳಲ್ವಾ, ನಾವು ಎಲ್ಲೋ ದೂರದಲ್ಲಿರುವಂಥ ಆಫ್ರಿಕಾ ದೇಶದ ಜೊತೆ ಇಟ್ಕೊಳ್ಳೋಂಥ ರಿಲೇಷನ್ ಬೇರೆ ಇರುತ್ತೆ, ನಮ್ಮ ಅಕ್ಕಪಕ್ಕದಲ್ಲಿ ಬಾರ್ಡರ್ ಶೇರ್ ಮಾಡಿರುವಂಥ ಕಂಟ್ರಿ ಜೊತೆ ನಾವು ಇಟ್ಕೊಳ್ಳೋಂಥ ರಿಲೇಷನ್ಸ್ ಬೇರೆ ಇರುತ್ತೆ. ಹೀಗಾಗಿ ಜಿಯೋಗ್ರಫಿಕಲ್ ಇಂಟ್ರೆಸ್ಟಿಂದ ಕೂಡ, ಅದಕ್ಕೆ ಇನ್ಫ್ಲೂಯೆನ್ಸಿಂದ ನಾವು ಫಾರಿನ್ ಪಾಲಿಸಿನ ಪ್ರಿಪೇರ್ ಮಾಡ್ತೀವಿ. ಪೊಲಿಟಿಕಲ್ ಸಿಚುವೇಶನ್ಸ್, ನಡೀತಾ ಇರೋಂಥ ಒಂದು ರಾಜಕೀಯ ಪರಿಸ್ಥಿತಿಗೋಸ್ಕರ ಮಾಡ್ತಾರೆ. ಎಕನಾಮಿಕ್ ಇಂಟ್ರೆಸ್ಟ್, ನೆಕ್ಸ್ಟ್ ಎಕನಾಮಿಕ್ ಫೈನಾನ್ಸ್, ದುಡ್ಡಿನ ಇಂಟ್ರೆಸ್ಟ್ಗೋಸ್ಕರ ಇರುವಂಥ ಮನಿಯಿಂದ, ಎಕನಾಮಿಕ್ ರೀಸನ್ಸಿಂದ ನಾವು ಫಾರಿನ್ ಪಾಲಿಸಿನ ಪ್ರಿಪೇರ್ ಮಾಡ್ತೀವಿ. ಪಬ್ಲಿಕ್ ಒಪಿನಿಯನ್, ಹಾಗೆ ಪಬ್ಲಿಕ್ಗಳ ಒಪಿನಿಯನ್ ಬೇಸ್ ಮೇಲೂ ಕೂಡ ರೆಡಿ ಮಾಡ್ತಾರೆ. ನಮ್ಮ ದೇಶದ ಜನ ಎಲ್ಲ ಒಂದು ರೀತಿ ಹೇಳ್ತಾ ಇದ್ದಾರೆ ನೋಡಿ. ಸೊ ನಮ್ಮ ದೇಶದ ಜನಗಳೆಲ್ಲ ನಾವು ನೇಪಾಳ ಜೊತೆ ಒಳ್ಳೆ ಫ್ರೆಂಡ್ಲಿ ರಿಲೇಷನ್ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ಕೊಳ್ಳಿ. ಆವಾಗ ಇಂಡಿಯನ್ ಗೌರ್ಮೆಂಟ್ ಬೇರೆ ರೀತಿ ಮಾಡೋಕ್ಕಾಗೋದಿಲ್ಲ, ಜನಗಳ ಒಪಿನಿಯನ್ ತಕ್ಕಂತೆ ಒಳ್ಳೆ ರಿಲೇಷನ್ ಇಟ್ಕೊಂಡು ಟ್ರೈ ಮಾಡುತ್ತೆ. ಸೊ ಸ್ಟೂಡೆಂಟ್ಸ್, ಪಬ್ಲಿಕ್ ಒಪಿನಿಯನ್ ಯಾವ ರೀತಿ ಇರುತ್ತೋ, ಜನಗಳು ಯಾವ ರೀತಿ ಮಾತಾಡ್ತಾ ಇರ್ತಾರೋ, ಯಾವ ದೇಶಗಳಿಗೆ ಸಪೋರ್ಟ್ ಕೊಡ್ತಾ ಇರ್ತಾರೋ, ಇಂಡಿಯನ್ ಗೌರ್ಮೆಂಟು ಕೂಡ ಆ ರೀತಿ ಪಬ್ಲಿಕ್ ಒಪಿನಿಯನ್ ತೊಗೊಂಡು ಅವರ ಡೆಸಿಷನ್ನು ಕೂಡ ಚೇಂಜ್ ಮಾಡ್ಕೊತಾರೆ. ಯಾವುದಾದ್ರೂ ಒಂದು ದೇಶ ನಮ್ಮ ಭಾರತಕ್ಕೆ ಅವಮಾನ ಮಾಡಿದ್ದಾರೆ ಅಂತಂದರೆ, ಆವಾಗ ಜನಗಳ ಆ್ಯಟಿಟ್ಯೂಡ್ ಚೇಂಜ್ ಆಯಿತು ಅವ್ರ ಬಗ್ಗೆ ಅಂತಂದರೆ, ಗೌರ್ಮೆಂಟು ಕೂಡ ಅದನ್ನು ಯೋಚನೆ ಮಾಡಿ ಆ ರೀತಿ ನಿರ್ಧಾರನ ತಗೊಳುತ್ತೆ. ಎಸ್, ಇಂಟರ್ನ್ಯಾಷನಲ್ ಸಿಚುವೇಶನ್ಸ್, ಕೆಲವೊಮ್ಮೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಡೀತಾ ಇರೋಂಥ ಸಿಚುವೇಶನ್ಸ್ ಬೇಸಿದ ಮೇಲೆ, ಹೆಂಗೆ ಚೀನಾ ಮತ್ತು ಅಮೆರಿಕಾ ಇವೆರಡು ದೇಶಗಳು ಆಪೋಸಿಟ್ ಆಗಿಬಿಟ್ಟಿದೆ, ಡೆಡ್ ಎನಿಮಿ ರೀತಿ ಆಗಿದೆ. ಹೀಗಾಗಿ ಅಮೆರಿಕ ಸಪೋರ್ಟ್ಗೆ ನಾವು ನಿಂತ್ಕೊಂಡ್ರೆ ನಮಗೆ ಎಷ್ಟೋ ಒಂದು ಬೇರೆ ಬೇರೆ ಬೆನಿಫಿಟ್ ಸಿಗುತ್ತೆ ಅಮೆರಿಕದ ಕಡೆಯಿಂದ. ಆಮೇಲೆ ಹಿಂಗಾಗಿ ಈವನ್ ಜಪಾನ್ ಕೂಡ ಯಾವಾಗಲೂ ಅಮೆರಿಕದ ಜೊತೆ ಇರುತ್ತೆ, ಹಾಗೆ ಆಸ್ಟ್ರೇಲಿಯಾ ಕೂಡ ಅಮೆರಿಕ ಜೊತೆ ಇದೆ. ಹಿಂಗಾಗಿ ನಾವು ಕೂಡ ಪ್ರೆಸೆಂಟ್ ಇಂಟರ್ನ್ಯಾಷನಲ್ ಸಿಚುವೇಶನ್ಸ್ನ ನೋಡಿ ನಮ್ಮ ಡಿಸಿಷನ್ನ ತೊಗೊತೀವಿ. ನಮ್ಮ
ಫಾರಿನ್ ಪಾಲಿಸಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಇವೆಲ್ಲ ಪಾಯಿಂಟ್ಸ್ಗಳಿಂದ. ಸೊ ಪಾಸ್ ದ ವಿಡಿಯೋ ಒನ್ಸ್ ಆ್ಯಂಡ್ ರೀಡ್ ಆಲ್ ದಿಸ್. Okay, next. Okay students, this video I will stop here only. I will make one more video. There I will explain about Panchashila principles, next imperialism, apartheid, all those points I will discuss. So that's all for today. Take care. Bye bye.